ಈಗ ಅವರು ಈಗ ಕೊಡ್ತಾರೋ ಇಲ್ಲ ಆ ಮಾತು ಬೇರೆ. ಈಗ ದೆಹಲಿಯಲ್ಲಿ ಗ್ಯಾರಂಟಿಗಳನ್ನ ಕೊಡೋದೇ ಹೋದ್ರೆ, ಅಲ್ಲಿಯ ಹೆಣ್ಣು ಮಕ್ಕಳಿಗೆ 2500 ಕೊಡೋದೇ ಹೋದ್ರೆ, ಅಲ್ಲಿಯ ಗ್ಯಾರಂಟಿಗಳನ್ನ ಪೂರ್ತಿಯಾಗಿ ಕೇಜ್ರಿವಾಲ್ ಕೊಟ್ಟಿದ್ದೆಲ್ಲ ಕೊಡೋದೇ ಹೋದ್ರೆ BJP ರಾಷ್ಟ್ರಾದ್ಯಂತ ಬಿದ್ದು ಹೋಗ್ತದೆ. ಅಷ್ಟೇ ಸತ್ಯ. ಯಾಕಂತಂದ್ರೆ ಗ್ಯಾರಂಟಿ ತೊಗೊಂಡು ಮತ್ತೆ ಬರ್ತಾರೆ ಅವ್ರು ಕರ್ನಾಟಕಕ್ಕೆ. ಇಲ್ಲಿ ನಿಮ್ಮ ಕರ್ನಾಟಕದ ಸರ್ಕಾರ ಹಿಡಿದು ಭಾಳ ಕಷ್ಟ ಅದ. ಸಪೋಸ್ ಅವ್ರು ದಿಲ್ಲಿಯೊಳಗೆ ಎಲ್ಲ ಗ್ಯಾರಂಟಿಗಳನ್ನ ಪೂರೈಸಿದ್ರಪ್ಪ ಅಂತಂದ್ರೆ ಉಳಿದ ಪಕ್ಷಗಳ ಕೆಲಸ ಏನಿಲ್ಲ. ಇಲ್ಲ ಸುಮ್ಮನೆ ಇಲೆಕ್ಷನ್ ಇಲ್ಲೋದು ಬೀಳೋದು ಅಂತ ಹೇಳೋದು ಬಿಡೋದು. ಯಾಕಂದ್ರೆ ಇಲೆಕ್ಷನ್ ಕಮಿಷನ್ ಸರ್ಕಾರದ್ದೇ ಆಗದ. ನಮ್ಮ ಇವತ್ತು ಗೊತ್ತದ ಎಲ್ಲ, ಇವನ್ ನ್ಯಾಯಾಂಗ ಆಗಿರ್ಬೋದು, ಕಾರ್ಯಾಂಗ ಆಗಿರ್ಬೋದು, ಶಾಸಕಾಂಗ ಆಗಿರ್ಬೋದು, ಪತ್ರಿಕಾ ರಂಗ ಆಗಿರ್ಬೋದು, ದಿವಸ ಎಲ್ಲ ಸರ್ಕಾರಿ ಹೇಳ್ತಾ ಅದು ಫೈನಲ್ ಅನ್ನೋ ಅಂತಕ್ಕದಾರ. ಹೀಗಾಗಿ ಈ ಒಂದು ವಿಷಯದಲ್ಲೇ, ಗ್ಯಾರಂಟಿ ವಿಷಯದಲ್ಲೇ ಏನೋ ನಾವು ಗೆಲ್ಲಬೋದು ಮತ್ತಂತ 2020 ತಿಳ್ಕೊಂಡಿದ್ರೆ ನಮ್ಮ ವೀರಪ್ಪ ಮೊಯ್ಲಿ ಅವರಾಗಿರ್ಬೋದು, ಸಿದ್ದರಾಮಯ್ಯರಾಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಇನ್ಯಾವರೇ ಆಗಿರ್ಬೋದು, ಇದೊಂದು ಮೂರ್ಖತನದ ಪರಮಾವಧಿ ಆಗ್ತದೆ. ಎರಡು ಮಾತಿಲ್ಲ. ಅದಕ್ಕೆ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಇವತ್ತು ಭಾಳ ಎಚ್ಚರಿಕೆಯಾಗಿ ಆಡಳಿತ ಮಾಡಬೇಕಾಗಿದೆ. ಸಿದ್ದರಾಮಯ್ಯ ಏನು ಕೆಲಸ ಮಾಡಿಲ್ಲ, ಏನು ಮಾಡಬೇಕಾಗಿತ್ತು ಅನ್ನೋ ಹೇಳ್ಬೇಕು ವಿನಃ ಮೊಯ್ಲಿ ಅವರು DK ಶಿ ಅವ್ರ ಮುಖ್ಯಮಂತ್ರಿ ಆಗ್ತಾರೆ, ಸತೀಶ್ ಜಾರಕಿಹೊಳಿ ಅವರು ಉಪಮುಖ್ಯಮಂತ್ರಿ ಆಗ್ತಾರೆ, ಸೌದಿ ಅವ್ರ ಮಂತ್ರಿ ಆಗ್ತಾರೆ. ಯಾರು ಅವ್ರ ಎಬಿಲಿಟಿ ಮೇಲೆ ಹೈಕಮಾಂಡ್ ಮಾಡ್ತದಲ್ಲ ರೀ, ಎಬಿಲಿಟಿ ಮೇಲೆ ಮಾಡ್ತದೋ, ಪಕ್ಷ ನಿಷ್ಠದವ್ರು ಮಾಡ್ತದೋ, ಅದು ತಮ್ಮ ಗಂಟು ಹೆಸರು ಕೊಡೋರು ಮಾಡ್ತದೋ, ಯಾರಿಗೂ ಗೊತ್ತದು. ಯಾಕೆ ಈ ಪರಿಸ್ಥಿತಿನೆಲ್ಲ ಲೆಕ್ಕ ಹಾಕೋಬೇಕಾಗಿದೆ. ಆದರೆ ನೀವೇನು ಮಾಡಬೇಕಾಗಿದೆ, ಯಾವ ಕೆಲಸ ಮಾಡಬೇಕಾಗಿದೆ, ಮುಖ್ಯಮಂತ್ರಿ ಏನು ಮಾಡಬೇಕಾಗಿದೆ, DK ಶಿ ಅವ್ರು ಏನು ಮಾಡಬೇಕಾಗಿದೆ, ಇದರ ಬಗ್ಗೆ ಇವತ್ತು ಚಿಂತನೆ ಮಾಡಬೇಕಾಗಿದೆ. ಇದರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ. ಅದನ್ನು ಬಿಟ್ಟು ನಾವು ಇಲ್ಲದ ವಿಚಾರ ಮಾತಾಡ್ತಾ ಹೋದ್ರೆ ಮುಂದೆ ಹೆಂಗಪ್ಪ ಅಂತ. ಸಿದ್ದರಾಮಯ್ಯನವರು ಏನು ಮಾಡಬೇಕಾಗಿದೆ ಅಂತ ಹೇಳಬೇಕು ವಿನಃ ಸಿದ್ದರಾಮಯ್ಯ ಬಂದ್ ಮಾಡಲಿ, DK ಶಿ ಅವ್ರನ್ನ ತೊಗೊಂಬರ್ಲಿ, DK ಶಿ ಅವ್ರನ್ನ ಬಂದ್ ಮಾಡಲಿ, ಸತೀಶ್ ಅವ್ರನ್ನ ತೊಗೊಂಬರ್ರಿ, ಸತೀಶ್ ಅವ್ರನ್ನ ಬಂದ್ ಮಾಡಲಿ, ಪರಮೇಶ್ವರನ್ನ ತೊಗೊಂಬರ್ರಿ, ಏನಿದೆಲ್ಲ ಹುಚ್ಚರಾಟ. ಈಗೇನು ತಪ್ಪು ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಅಗ್ರಿಮೆಂಟ್ ಆಗಿಲ್ಲ ಅಂತ ಅವ್ರು ಹೇಳ್ತಾರೆ, ಆಗಿದೆ ಅಂತ ಅವ್ರ ಹತ್ರ ಯಾರು ಕರೆ ಹೈಕಮಾಂಡ್ ಇಬ್ಬರು ಬಂದಿದ್ದಾರಲ್ರಿ. ಹೈಕಮಾಂಡ್ ಮೇಲೆ ಏನು ಕೆಲಸ ಮಾಡ್ತಾ ಇದ್ದಾರೆ? ಯಾಕೆ